ನಮಸ್ಕಾರ. ಇವತ್ತು ತುಂಬ ಸುಲಭವಾಗಿ ಮಾಡುವಂಥ ಅರಿವೆ ಸೊಪ್ಪು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಮಾಡಿದರೆ ತುಂಬ ರುಚಿ ಆಗ್ತದೆ. ಇದರಲ್ಲಿ 2 ಕಟ್ಟು ಅರಿವೆ ಸೊಪ್ಪು ಇದೆ, ಅಂದರೆ ಅರ್ಧ kg. ಮೊದಲಿಗೆ ಇದರಲ್ಲಿ ಹುಳ ಇದೆ ಅಂತ ಎಲ್ಲ ಎಳೆಗಳನ್ನು ಚೆನ್ನಾಗಿ ನೋಡಿ ಆನಂತರ ನೀರಿನಲ್ಲಿ 3-4 ಸಲ ತೊಳೆದು ನಂತರ ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಅರಿವೆ ಸೊಪ್ಪು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟ ನಂತರ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಚಮಚ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಕೆಂಪಗೆ ಫ್ರೈ ಆದ ನಂತರ 5-6 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಬೆಳ್ಳುಳ್ಳಿ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು, ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಕೆಂಪಗೆ ಫ್ರೈ ಆಗ್ತಾ ಬರುವಾಗ ಗ್ಯಾಸ್ ಫುಲ್ಲು ಸ್ಲೋ ಮಾಡಿದ ನಂತರ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ, ಅರ್ಧ ಚಮಚ ಮೆಣಸಿನ ಪುಡಿ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ತಕ್ಷಣ ಇದಕ್ಕೆ ಒಂದು ಕಟ್ ಮಾಡಿದ ಟೊಮೆಟೊ ಸೇರಿಸಿ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೆಟೊ ನೀರಾಗಿ ಚೆನ್ನಾಗಿ ಮೆದುವಾಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಅರಿವೆ ಸೊಪ್ಪು ಸೇರಿಸಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪವೇ ಅರಿವೆ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲ ಸೊಪ್ಪು ಹಾಕಿದ ನಂತರ ಮುಚ್ಚಳ ಮುಚ್ಚಿ 2 ನಿಮಿಷ ಇದನ್ನು ಬೇಯಲು ಬಿಡಿ. 2 ನಿಮಿಷದ ನಂತರ ಮುಚ್ಚಳ ತೆಗೆದು ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಈಗ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಲು ಬಿಡಿ. ಹೀಗೆ 2 ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ಇದನ್ನು ಮಗುಚುತ್ತಾ ಇರಬೇಕು. ಇದಕ್ಕೆ ನೀರು ಹಾಕದೆ ಒಟ್ಟಿಗೆ 8 ನಿಮಿಷದವರೆಗೆ ಇದನ್ನು ಮಧ್ಯಮ ಹುರಿಯಲ್ಲಿ ಬೇಯಿಸಿಕೊಳ್ಬೇಕು. ಈಗ ನೋಡಿ, ಇದು 8 ನಿಮಿಷ ಆಗ್ತಾ ಬಂದಿದೆ. ಇದರಲ್ಲಿ ನೀರು ಜಾಸ್ತಿ ಇದೆ ಅನಿಸಿದರೆ ಕೊನೆಯ 2 ನಿಮಿಷ ಮುಚ್ಚಳ ಮುಚ್ಚದೆ ಇದನ್ನು ಬೇಯಿಸಿಕೊಳ್ಬೇಕು. ಕೊನೆಗೆ ಇದಕ್ಕೆ ತುರಿದ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಇದರಲ್ಲಿ ನೋಡಿ ನೀರಿನ ಅಂಶ ಸ್ವಲ್ಪವೂ ಇಲ್ಲ, ಪೂರ್ತಿ ಡ್ರೈ ಆಗಿದೆ. ಈ ರೀತಿ ಆಗಬೇಕು. ಆನಂತರ ಗ್ಯಾಸ್ ಆಫ್ ಮಾಡಿ ಇದೇ ರೀತಿ ಅರಿವೆ ಪಲ್ಯ ಒಂದು ಸಲ ಮಾಡಿ ನೋಡಿ. ಚಪಾತಿ ಅಥವಾ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.